ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಚಿತ್ರಗೌಡ ಅವರ ಬಗ್ಗೆ ಎಲ್ಲರೂ ಕೂಡ ಮಾಹಿತಿಗಳು ಗೊತ್ತಿದೆ. ಆದರೆ ಸಂಜಯ್ ಸಿಂಗ್ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಳದಲ್ಲಿ ಇರ್ತಕ್ಕಂಥ ಕೆಲವೊಂದು ನೋವುಗಳು, ಯಾತನೆಗಳು, ಅದನ್ನು ಕೂಡ ನಾನು ಅವರ ವರ್ಷನಿಂದಲೇ ಕೇಳಬೇಕು ಅಂತ ಬಯಸಿ ಇವತ್ತು ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡಿದ್ದೀನಿ. ಬಟ್ ಓಕೆ, ಮದುವೆ ಆಯಿತು, ಇಬ್ಬರು ಒಂದು ಹೊಸ ಬಾಳಿಗೆ ಎಂಟ್ರಿ ಕೊಟ್ಟಿದ್ದೀರಾ. ಅದಾದ ನಂತರ ನಾನು ಹೇಳ್ತೀನಲ್ಲ, ವಿಚ್ಛೇದನಕ್ಕೆ ಸಿದ್ಧರಾಗಿದ್ದೀರಿ ಅಂದರೆ ಎಲ್ಲ ಒಂದು ಕಡೆ ಒಂದು ಪಾಯಿಂಟಲ್ಲಿ ಯಾವುದೋ ಒಂದು ಸ್ಪಾರ್ಕ್ ಅಂದರೆ ಬಿರುಕು ಮೂಡಲಿಕ್ಕೆ ಕಾರಣ ಆಗಲಿಕ್ಕೆ ಯಾವುದೋ ಒಂದು ಸ್ಟೆಪ್ಪು ಗೊತ್ತಾಗ್ಬಿಡುತ್ತೆ ನಿಮಗೆ. ಸೆನ್ಸ್ ಇಟ್ ಅಂತ, ಇಲ್ಲಿ ಇನ್ನು ಮುಂದೆ ಯಾವುದೂ ಸರಿ ಆಗಲ್ಲ ಅಂತ ಅನಿಸುತ್ತೆ ಅಂತ. ಆ ಥರದ್ದು ಮೊಮೆಂಟ್ ಯಾವ ಸರ್? ಎಲ್ಲಿ ನಿಮಗೆ ಓಕೆ ಇನ್ಮೇಲೆ ಇದು ಕಷ್ಟ ಆಗ್ತಿದೆ, ನಾವಿಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಅಂತ? ಅವ್ರ ಫಿಲ್ಮ್ ಇಂಡಸ್ಟ್ರಿದಲ್ಲಿ ಹೆಜ್ಜೆ ಇಟ್ಟಿದ್ರಲ್ವಾ, ಅಷ್ಟೊತ್ತವರೆಗೂ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಸ್ವಲ್ಪ ಮುಂದೆ ಹೋಗ್ತಾ ಒಂದು ಫಿಲ್ಮ್ ಅಂದರೆ ಓಕೆ, ಅರ್ಥ ಆಗುತ್ತೆ. ಒಂದೇ ಸತಿ 4-5 ಫಿಲ್ಮ್ ಬಂದಾದ್ಮೇಲೆ ಅಲ್ಲಿ ನಮ್ಗೆ ಸ್ಪಾರ್ಕ್ ಬಂದಿತ್ತು, ದಾಟಿನೋ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆನ್ಸಸ್ ಸ್ಟಾರ್ಟ್ ಆಗಿತ್ತು. ಅಂದರೆ ಬ್ಯುಸಿ ಶೆಡ್ಯೂಲ್ ಇರುತ್ತೆ ಸಿನಿಮಾಗಳು ಅಂದರೆ ಆ ಥರದ್ದು ಸಮಯದ ಅಭಾವ ಆಗಿದ್ದಕ್ಕೋ ಅಥವಾ ಏನು ರೀಸನ್ನು? ಮನೆಗೆ ಬರೋದು ಲೇಟ್ ಆಗೋದು ಅಥವಾ ಇನ್ನೇನೋ? ಹೌದು ಸರ್, ಆ ಥರ ಅನ್ಇವನ್ ಟೈಮ್ ಅವ್ರದ್ದು. ನಂದು IT ಇಂಡಸ್ಟ್ರಿ, ಮಗಳು ನೋಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ನಾನು ಎಷ್ಟಂತ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗತ್ತೆ? ಯಾಕಂದ್ರೆ ನನ್ನ ಕೆಳಗಡೆನೂ 70 ಮೆಂಬರ್ಸ್ ಟೀಮ್ ಇತ್ತು, ನೋಡ್ಕೋಬೇಕು, ಎಲ್ಲರಿಗೂ ಇದು ಮಾಡಬೇಕು. ಅದು ಆಗ್ತಾ ಇರಲಿಲ್ಲ. ಇಟ್ ವಾಸ್ ಬಿಕಮಿಂಗ್ ವೆರಿ ಬಿಗ್ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಅದರಿಂದ ನಾನು ಹೇಳಿದೆ, ಐ ಕಾಲ್ ಪವಿತ್ರ ಚಿನ್ನು ಅಂತ ನಾನು ಕರೆಯೋದು, ಅವಳು ನನಗೆ ಸಂಜು ಅಂತ ಕರೆಯೋದು. ಸೊ ನಾನು ಹೇಳಿದೆ, ನೋಡಿ ಚಿನ್ನು, ಹಿಂಗೆ ಮಾಡಿದ್ರೆ ಆಗಲ್ಲ, ಏನು ಮಾಡೋದು? ಇಲ್ಲ ಕುಸು ಅಂತ ನನ್ನ ಮಗಳ ಹೆಸರು, ಮಮ್ಮಿ ಹತ್ರ ಬಿಟ್ಬಿಡೋಣ. ಅರೆ ಮಮ್ಮಿ ಹತ್ರ ಬಿಟ್ರೆ ಪಾಪ ಮಮ್ಮಿ ಪ್ರೀತಿ ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ? ಶಿ ವಾಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಆ ಕ್ಲಾಶಸ್ ಸ್ವಲ್ಪ ಹಂಗೆ ಸ್ಟಾರ್ಟ್ ಆಗಿತ್ತು ಸರ್. ಬೇಡ ಬೆಂಗಳೂರು ಬೇಡ, ನಾವು ವಾಪಸ್ UP ಹೋಗ್ಬಿಡೋಣ, ಆ ಥರದ್ದು ಏನೋ ಪ್ಲಾನ್ ಮಾಡಿದ್ರಾ? ಕರೆದಿದ್ರಾ? ಓಕೆ ಇಲ್ಲಿ ಸರಿ ಆಗ್ತಾ ಇಲ್ಲ ಅಂತ? ಯಾಕೆ ಪವಿತ್ರ ಜೊತೆ? ಇಲ್ಲ, ಯಾವಾಗ ಮಾಡಿಲ್ಲ. ಬಟ್ ಹೆಂಗ್ ಮಾಡ್ಬೇಕು ಸರ್? ಅವ್ರು ಬರೋದು ಇಲ್ಲ. ಅವ್ರು ಆಸ್ ಎ ಟ್ರಿಪ್ ನಾವು ಹೋಗ್ತಾ ಇದ್ವಿ, ಬಟ್ ಅಲ್ಲೇ ಸೆಟ್ಲ್ ಆಗಬೇಕು ಅಂತ ಪ್ಲಾನ್ ಯಾವಾಗಲೂ ಮಾಡಿಲ್ಲ. ಬಟ್ ಪವಿತ್ರ ಗೌಡ ಅವ್ರಿಗೆ ದುಡ್ಡಿನ ರುಚಿ ಏನಾದರೂ ಹತ್ತುತ್ತಾ ಸರ್? ಇಲ್ಲ, ನಾನು ಭಾಳಷ್ಟು ಬೆಳಿಬೇಕು, ಭಾಳಷ್ಟು ಹಣ ಸಂಪಾದನೆ ಮಾಡಬೇಕು. ಕೆರಿಯರ್ ಸರ್, ಅವ್ರ ಮೈಂಡಲ್ಲಿ ಕೆರಿಯರ್ ಓರಿಯೆಂಟೆಡ್ ಅವರು. ನಾನು ಒಂದು ಸ್ಟೇಜ್ಗೆ ಹೋಗ್ಬೇಕು, ಒಂದು ಲೆವೆಲ್ಗೆ ಹೋಗ್ಬೇಕು, ಸ್ವಂತದಾಗೆ ಅದು ಮಾಡಿ ತೋರಿಸಿದಾಳೆ. ನಿಮ್ಮ ಜೊತೆಗೆ ಹೋಗ್ಬೇಕು ಅನ್ನೋದಿಲ್ಲ? ಜೊತೆ ಏನಾಗುತ್ತೆ ಸರ್, ಇಂಡಿಪೆಂಡೆಂಟ್ ಗೋಲ್ಸ್ ಬೇರೆ ಆಗುತ್ತೆ, ಟುಗೆದರ್ ಗೋಲ್ಸ್ ಬೇರೆ ಆಗುತ್ತೆ. ಬಟ್ ಟುಗೆದರ್ನೆಸ್ ನಮ್ದು ಇಂಡಸ್ಟ್ರೀಸೇ ಸಪ್ರೇಟು. ನಾನು ಫಿಲ್ಮ್ ಇಂಡಸ್ಟ್ರಿ ಇದ್ದಿದ್ರೆ, ಅವಳು ಫಿಲ್ಮ್ ಇಂಡಸ್ಟ್ರಿ ಇದ್ದಿದ್ರೆ ಟುಗೆದರ್ ಹೋಗ್ಬೋದಾಯ್ತು. ಬಟ್ ನಾನು ಇರೋದು IT ಇಂಡಸ್ಟ್ರಿ, ಅವ್ರು ಇರೋದು ಫಿಲ್ಮ್ ಇಂಡಸ್ಟ್ರಿ, ನಾರ್ತ್ ಸೌತ್ ಆಗಲ್ಲ. ಸೊ ಅವಳ ಲೈನಲ್ಲಿ ಹೋದ್ಲು ಅಂಡ್ ಶಿ ಅಚೀವ್ಡ್ ಹರ್ ಗೋಲ್ಸ್ ಆಲ್ಮೋಸ್ಟ್. ಅವ್ರಿಗೆ ಏನ್ ಬೇಕಾಗಿತ್ತು ಅವ್ಳನ್ನ ಫಸ್ಟೇ ಹೇಳಿದ್ಲು, ಮದುವೆ ಟೈಮಲ್ಲೇ ಹೇಳಿದ್ಲು, ನನಗೆ ಫ್ಯೂಚರಲ್ಲಿ ಫ್ಯಾಷನ್ ಇಂಡಸ್ಟ್ರಿ, ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು, ಫ್ಯಾಷನ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕು ಅಂತ, ಬೊಟಿಕ್ ಥರ ಓಪನ್ ಮಾಡಬೇಕು ಅಂತ. ಆ್ಯಂಡ್ ಐ ಥಿಂಕ್ ಶಿ ಅಚೀವ್ಡ್ ಇಟ್. ಸಕ್ಸಸ್. ರೆಡ್ ಕಾರ್ಪೆಟ್ 777 ಓಪನ್ ಮಾಡಿದ್ದಾರೆ ಆ್ಯಂಡ್ ಶಿ ಅಚೀವ್ಡ್ ಇಟ್. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ತುಂಬ ಸಂತೋಷ ಆಗುತ್ತೆ ಅದರಿಂದ. ಬಟ್ ಆ ಮೂಮೆಂಟಲ್ಲಿ ನೀವು ಯಾರೋ ಒಬ್ರು ನೋಡಿ, ಈಗ ಪವಿತ್ರ ಗೌಡ ಅವ್ರಿಗೆ ಯಾರೋ ಒಬ್ರು ತುಂಬ ಫ್ರೆಂಡ್ ಇರ್ತಾರೆ, ಅವರು ಸಿನಿಮಾದ ಕಡೆಗೆ ಅವ್ರನ್ನ ಎಳ್ಕೊಂಡು ಹೋಗೋದು, ಈ ಥರದ್ದು ಜಾಸ್ತಿ. ಅವಾಗ ಯಾರೋ ಒಬ್ರು ಫ್ರೆಂಡ್ನ ನೀವು ತುಂಬ ಅವಾಯ್ಡ್ ಮಾಡಲಿಕ್ಕೆ ಅಂತ ಇಷ್ಟಪಟ್ಟಿರ್ತೀರಿ, ಬೇಡ ಅಂತ. ಆ ಥರದ್ದು ಯಾರನ್ನ ಒಬ್ರು ನೆನ್ಪು ಮಾಡ್ಕೋಬೋದಾ? ಪವಿತ್ರ ಗೌಡ ಈ ಥರದೊಬ್ಬರ ಸ್ನೇಹದ ಸಂಘ ಬಿದ್ದು ಬೇರೆ ಥರದ ಆಕ್ಟಿವಿಟೀಸ್ ಆಗ್ತಾ ಇದೆ ಅನ್ನೋ ಥರದ್ದು ಯಾವ್ದಾದ್ರು ಫ್ರೆಂಡ್ಸ್? ನಂಗೆ ಭಯ ಇಲ್ಲ ಸರ್, ನಾನು ಹೆಸರು ಡೈರೆಕ್ಟ್ ಆಗಿ ಹೇಳ್ತೇನೆ. ಕೋಳಿ ರಮ್ಯಾ ಅಂತ ನಿಮ್ಗೆ ಗೊತ್ತಿರೋ ಫ್ರೆಂಡ್. ಕೋಳಿ ರಮ್ಯಾ ಅವ್ರನಿಂದಾನೇ ಪವಿತ್ರ ಗೌಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಂಟ್ರಿ ಕೊಟ್ಟಿರೋದು. ಸೊ ಅವರೇ ಇನ್ಸ್ಪೈರ್ ಮಾಡಿದ್ದು, ಅವರೇ ಫಿಲ್ಮ್ ಇಂಡಸ್ಟ್ರಿಗೆ ಕರ್ಕೊಂಡು ಬಂದಿರೋದು. ರಿಯಾಲಿಟಿ ಶೋದಲ್ಲಿ ಅವ್ರ ರಿಯಾಲಿಟಿ ಶೋದಲ್ಲಿ ಇದ್ರು. ಪವಿತ್ರ ಅವ್ರನಿಂದ ಇನ್ಸ್ಪೈರ್ ಆದ್ರು, ನಾನು ಇದ್ ಮಾಡ್ಬೇಕು ಅಂತ. ಕೋಳಿ ರಮ್ಯಾ ನಮ್ ಜೊತೆ ಅಲ್ಲೇ ನಮ್ಮ ಮನೇಲಿ ತುಂಬಾ ದಿವಸ ಇದ್ರು. ನಿಮ್ಮ ಮನೇಲೂ ಇದ್ರ ಅವರು? ತುಂಬಾ ದಿವಸ ಇದ್ರು. ಪವಿತ್ರ ಜೊತೆ ಫ್ರೆಂಡ್ಶಿಪ್ ಆಯ್ತು. ಸೊ ಅಲ್ಲಿಂದ ಪವಿತ್ರಕ್ಕೆ ಮೈಂಡ್ ಅಲ್ಲಿ ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೋಗ್ಬೇಕು, ನಾನು ಒಂದು ಹೆಸರು ಮಾಡಬೇಕು, ಒಂದು ಸ್ಥಾನ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದು. ಬಟ್ ಯಾವ್ಯಾವ ಬಿಹೇವಿಯರ್ ಸ್ವಲ್ಪ ಹರ್ಟ್ ಆಗ್ತಿತ್ತು ಸರ್ ನಿಮಗೆ? ಓಕೆ, ಈ ಥರ ನನಗೆ ಮಾಡೋದು ಇಷ್ಟ ಇಲ್ಲ ಅನ್ನೋ ಥರದ್ದು, ಆ ಥರದ್ದು ಯಾರೋ ಬಿಹೇವಿಯರ್ ಇತ್ತ? ಯಾವುದು? ಪವಿತ್ರ ಗೌಡ ಅವ್ರದ್ದು ಆ ಟೈಮಲ್ಲಿ ನೋಡಿ, ಅಂದ್ರೆ ಇವಾಗ ನಾನು ಆಫೀಸಿಂದ ಬರೋದು, ಅವ್ಳು ಲೇಟ್ ನೈಟ್ ಶೂಟಿಂಗ್ ಬರೋದು,
ಅರ್ಲಿ ಇನ್ ದ ಮಾರ್ನಿಂಗ್ಸ್ ಎದ್ದು ಹೋಗ್ಬಿಡೋದು, ಅದೆಲ್ಲ ಯಾವ ಗಂಡನಿಗೆ ಇಷ್ಟ ಆಗುತ್ತೆ ಸರ್. ಅಲ್ಲಿಂದ ಸ್ವಲ್ಪ ಅಲ್ಲಿಂದ ಶುರುವಾಗಿ ಸೋಷಿಯಲ್ ಮೀಡಿಯಾ ಟಾಕ್. ನನ್ನ ಒಪ್ಪೈನಲ್ಲ ಇದು ಆ್ಯಕ್ಚುಲಿ. ಗೊತ್ತು ನಿಮಗೆ, ದರ್ಶನ್ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಪವಿತ್ರ ಗೌಡ ಅವ್ರದ್ದು ಗ್ಲಾಮರು ಚೇಂಜ್ ಆಯಿತು, ಲೈಫ್ ಸ್ಟೈಲು ಚೇಂಜ್ ಆಯಿತು, ಅವ್ರ ಚಾರ್ಮು ಚೇಂಜ್ ಆಯಿತು ಅಂತ. ಫಸ್ಟ್ ನೀವು ಯಾವಾಗ ದರ್ಶನ್ ಅವ್ರನ್ನ ನೋಡಿದ್ದು ಫಸ್ಟ್? ನಾನು ದರ್ಶನ್ ಯಾವಾಗ ನೋಡಿಲ್ಲ, ಓನ್ಲಿ ಗಾಸಿಪ್ ಗೊತ್ತಾದ್ಮೇಲೆ ಗೊತ್ತಾಗಿರೋದು ನಿಮಗೆ. ಓನ್ಲಿ ಆನ್ ಟಿವಿ ಸರ್. ದರ್ಶನ್ಗೆ ನಾನು ಟಿವಿ ಚಾನೆಲ್ಸ್ ಅಲ್ಲೇ ನೋಡಿದ್ದೀನಿ, ಮೂವೀಸ್ ನೋಡಿದ್ದೀನಿ, ಲೈವ್ ಆಗಿ ಯಾವಾಗ ನೋಡಿಲ್ಲ ನಾನು. ಮನೆಯಲ್ಲೇ ಮಾತಾಡ್ತಾ ಇರ್ತಿದ್ದು ಪವಿತ್ರ ಗೌಡ ಅವರು. ಅವ್ರ ಸಿನಿಮಾ ಇಂಡಸ್ಟ್ರಿ ಆಕ್ಚುಲ್ ಆಗಿ ಕೆಲವೊಂದು ಸಿನಿಮಾಗಳಲ್ಲಿ ಇದೇ ದರ್ಶನ್ ಅವರು ಆಕ್ಟ್ ಮಾಡಿರೋ ಸಿನಿಮಾಗಳಿಗೆ ಇವರು ಸ್ಕ್ರೀನ್ ಟೆಸ್ಟ್ಗೆ ಹೋಗಿದ್ದಾರೆ ಅನ್ನೋ ಇದೆ. ಸ್ಕ್ರೀನ್ ಟೆಸ್ಟ್ಗೆ ಹೋಗಿದ್ರು, ಅದಾಗಲಿಲ್ಲ, ಸೆಲೆಕ್ಟ್ ಆಗಲಿಲ್ಲ ಅಂತ ಸೃಜನ್ ಲೋಕೇಶ್ ಅವ್ರ ಥ್ರೂ. ಬಟ್ ಅವಾಗೂ ನಿಮಗೆ ಗೊತ್ತಾಗ್ತಿರ್ಲಿಲ್ವೋ ಮನೇಲಿ ಏನೋ ದರ್ಶನ್ ಅವ್ರ ಬಗ್ಗೆ ಮಾತಾಡೇ ಇಲ್ಲ ಯಾವಾಗ? ಶಿ ನೆವರ್ ಟಾಕ್. ವಿ ನೆವರ್ ಯೂಸ್ ಟು ಸ್ಪೀಕ್ ಅಬೌಟ್ ಹರ್ ಪರ್ಸನಲ್ ಲೈಫ್ ಅಂಡ್ ಶಿ ನೆವರ್ ಯೂಸ್ ಟು ಟಾಕ್ ಅಬೌಟ್ ಮೈ ಪರ್ಸನಲ್ ಲೈಫ್. ಅವ್ರ ಶೂಟಿಂಗ್ ಅಲ್ಲಿ ಯಾರ ಜೊತೆ ಹೋಗ್ತಾ ಇದಾರೋ, ಎಲ್ಲಿ ಶೂಟಿಂಗ್ ಮಾಡ್ತಾ ಇದಾರೋ, ಐ ನೆವರ್ ಸ್ಪೋಕ್. ಒಂದೇ ಒಂದು ಮೂವಿ ಬಗ್ಗೆ ನನ್ಗೆ ಗೊತ್ತು, ಸಾಗುವ ದಾರಿಯಲ್ಲಿ, ಅವ್ರ ಸಿನಿಮಾ ಅಷ್ಟೇ. ಅದೊಂದು ಮೂವಿ ಇದು ಮುಹೂರ್ತಕ್ಕೋಸ್ಕರ ನಾನು ಹೋಗಿದ್ದೆ ಅವ್ರ ಜೊತೆ. ಅದ್ ಬಿಟ್ರೆ ನನ್ಗೆ ಅವ್ರು ಯಾವ ಫಿಲಿಮ್ ಮಾಡಿದಾರೋ, ಯಾವ ಫಿಲಿಮ್ ಮಾಡಿಲ್ವೋ, ಎಲ್ಲಿ ಶೂಟಿಂಗ್ ಆಗ್ತಾ ಇದೆ, ಎಲ್ಲಿ ಶೂಟಿಂಗ್ ಆಗ್ತಾ ಇದೆ, ಐ ನೆವರ್ ಬಾದರ್. ಯಾವಾಗ ಕೇಳಿಲ್ಲ ನಾನು, ಬಿಕಾಸ್ ಐ ನೆವರ್ ಯೂಸ್ ಟು ಇಂಟರ್ಫಿಯರ್ ಇನ್ ಹರ್ ಪರ್ಸನಲ್ ಲೈಫ್ ಎಟ್ ಆಲ್. ಬಟ್ ಯಾವಾಗ ಡಿಸೈಡ್ ಮಾಡಿದ್ ನೀವು ಓಕೆ ಡಿವೋರ್ಸ್ ತಗೋಣ ಅಂತ? ದಟ್ ವಾಸ್, ಐ ಥಿಂಕ್ ಇಟ್ ವಾಸ್ ಇನ್ 2012 ಅನ್ಸತ್ತೆ. 2012 ಅಲ್ಲಿ ಶಿ ಡಿಸೈಡೆಡ್ ದಟ್ ವಿ ಶುಡ್ ಗೆಟ್ ಸಪ್ರೇಟೆಡ್. ಹೇಳಿದ್ ನೀವಾ ಅವ್ರು ಹೇಳಿದ್ರು? ಆ ಮೊಮೆಂಟ್ ಹೇಗಿತ್ತು ಸರ್? ಅಟ್ಲೀಸ್ಟ್ ಅಲ್ಲಿವರೆಗೂ ಆಗಲೇ ನೀವು ಸ್ವಲ್ಪ ಬೆಂದು ಹೋಗ್ಬಿಟ್ಟಿದ್ದೀರ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಅಲ್ಲಿವರೆಗೂ ಬಂದಿದ್ದೀರ ಅಂದರೆ ಯಾವುದೂ ಸರಿ ಇಲ್ಲ ಅಂತ ನೀವೇ ಹೇಳ್ತಿದ್ರಿ. ಲೇಟಾಗಿ ಬರ್ತಿದ್ರು ಮನೆಗೆ, ಬೆಳಗ್ಗೆ ಅಟ್ಲೀಸ್ಟ್ ಒಬ್ಬ ಗಂಡಂಗೆ ಒಂದು ಟೀ ಕಾಫಿ ಕೇಳಲಿಕ್ಕೂ ಯಾರೂ ಇಲ್ಲ ಅಂತ ಅಂದಾಗ ಕೇಳ್ದೆ ಹೋಗ್ಬಿಟ್ರೆ ಅವಾಗ ವಿ ಹ್ಯಾವ್ ಟು ಡಿಸೈಡೆಡ್ ಸಪ್ರೇಟ್ ಅಂತ ಅನ್ಸ್ಬಿಡುತ್ತೆ. ಬಟ್ ಅವರೇ ನಿಮಗೆ ಹೇಳಿರೋದು. ಆ ಮೂಮೆಂಟ್ ಹೇಗಿತ್ತು ಸರಿ? ಆ ಮೂಮೆಂಟ್ ಹೆಂಗಿರುತ್ತೆ ಸರ್? ಅನ್ಕೊಂಡಿದ್ರಾ ಅಂತ? ಅಟ್ಲೀಸ್ಟ್ ಇಲ್ಲ, ಥರದ್ದೇನೋ ಒಂದು ಬರುತ್ತೆ ನನಗೆ. ಇಲ್ಲ ನಾನು ಯಾವಾಗಲೂ ಅನ್ಕೊಂಡಿಲ್ಲ. ಬಟ್ ಅವ್ರು ಹೇಳಿದ್ರು ನಿನ್ಗೂ ನನಗೂ ಇವಾಗ ಸೆಟ್ ಆಗಲ್ಲ, ಯಾಕಂದ್ರೆ ನಿಂದು ಇಂಡಸ್ಟ್ರಿನೇ ಸಪ್ರೇಟು, ನನ್ನ ಇಂಡಸ್ಟ್ರಿ ಸಪ್ರೇಟ್ ಅಂತ. ನಾನು ಹೇಳಿದೆ ಫಸ್ಟ್ ನಾನೇ ಹೇಳಿದ್ದು, ಚಿನ್ನು ನೋಡು ಈ ಥರ ಆಗಲ್ಲ, ಇಲ್ಲಾಂದ್ರೆ ನೀನು ಬಿಟ್ಬಿಡು, ಇಲ್ಲಾಂದ್ರೆ ನಾನು ಬಿಟ್ಬಿಡ್ತೀನಿ, ಯಾವುದೋ ಒಂದು ಇಬ್ಬರಲ್ಲಿ ಯಾರೋ ಒಂದು ಇದು ಮಾಡೋಣ ಅಂತ. ಅವ್ರು ಹೇಳಿದ್ನ ನಾನು ಬಿಡೋಕ್ಕಾಗಲ್ಲ, ಇಂಡಸ್ಟ್ರಿನ ಬಿಡೋಕ್ಕಾಗಲ್ಲ ಅಂತ. ಸೊ ಏನು ಮಾಡೋದು ಆ ಟೈಮಲ್ಲಿ? ನಾನು ಲೈಕ್ ಮನೇಲಿದ್ದೆ. ಶಿ ಕೇಮ್ ಆ್ಯಂಡ್ ಲೈಕ್ ಶಿ ಸೆಡ್ ಇಟ್ಸ್ ನಾಟ್ ಗುಡ್, ವಿ ಶುಡ್ ಗೆಟ್ ಸಪ್ರೇಟೆಡ್. ನಾನು ಕೋಪದಲ್ಲಿ ಅದು ಐ ಡಿಡ್ಂಟ್ ಸೇ ಎನಿಥಿಂಗ್. ಅಂದರೆ ನಮ್ಮಿಬ್ಬರದಲ್ಲಿ ಜಗಳ ಏನೂ ಆಗಿರಲಿಲ್ಲ, ಆ ಥರ ಅಂತ ಏನು ಇದಾಗಿಲ್ಲ. ನಾನು ಬ್ಯಾಗ್ ತೊಗೊಂಡು ಐ ಥಾಟ್ ಐ ವಿಲ್ ಟೇಕ್ ಎ ಸ್ಮಾಲ್ ಬ್ರೇಕ್, ಆಚೆಗಡೆ ಹೋಗ್ಬಿಟ್ಟು ಒಂದು 4-5 ದಿವಸ ಸ್ಪೆಂಡ್ ಮಾಡ್ಕೊಂಡು ಬರೋಣ, ಅವ್ರದ್ದು ಮೈಂಡ್ ಫ್ರೆಶ್ ಆಗುತ್ತೆ ಅಂತ. ಬಟ್ ಆ ದಿವಸ ಇನ್ನು ಇಷ್ಟವರೆಗೂ ಬಂದಿಲ್ಲ ಸರ್. ಅಂದರೆ ನೀವು ಈ ಕೋರ್ಟ್ ಮೆಟ್ಟಿಲೇರಿ ಲೀಗಲಿ ಸಪರೇಟ್ ಆಗಿಲ್ಲ? ನೀವು ಲೀಗಲಿ ಆಗಿದ್ದೀರಾ? ಆಮೇಲೆ ಸುಮಾರು ಟೈಮ್ ಕೊಟ್ಟಿದ್ದೀನಿ ಸರ್, ಆಲ್ಮೋಸ್ಟ್ ಲೈಕ್ 8-9 months ನಾವು ಸಪರೇಟ್ ಆಗಿದ್ವಿ. ಫೋನ್ ಇಲ್ಲ, ಮಾತುಕತೆ ಇಲ್ಲ, ಏನೂ ಇಲ್ಲ. ಒನ್ ಆಲ್ ಆಫ್ ಎ ಡೇ ಸಡನ್ ನಮ್ಮ ಮಮ್ಮಿ ಡ್ಯಾಡಿ ಇರೋದು ಆ ಟೈಮಲ್ಲಿ ವಿಶಾಖಪಟ್ಟಣಮಲ್ಲಿ. ಇವ್ರದ್ದು ಡಿವೋರ್ಸ್ ಪೇಪರ್ಸ್ ಬಂದಿತ್ತು. ಎಲ್ಲಿ? ವಿಶಾಖಪಟ್ಟಣದಲ್ಲಿ. ನಮ್ಮ ಡ್ಯಾಡಿ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಏನು ನಿನಗೂ ಪವಿತ್ರನಿಗೆ ಏನೋ ಆಯ್ತಾ ಅಂತ. ಇಲ್ಲ, ಇಲ್ಲಿ ಡಿವೋರ್ಸ್ ಪೇಪರ್ಸ್ ಬಂದಿದೆ, ಡಿವೋರ್ಸ್ ಫೈಲ್ ಮಾಡಿದ್ದಾರೆ, ಏನು ಅಂತ. ಆವಾಗಿನಿಂದ ದಟ್ ಟೈಮ್ ನಾನು ಮುಂಬೈದಲ್ಲಿದ್ದೆ, ಮುಂಬೈದಲ್ಲಿ ಕೆಲಸ ಮಾಡ್ತಾ ಇದ್ದೆ. ದೆನ್ ನಾನು ಎಳೆದು ಕೋರ್ಟಲ್ಲಿ ಇಲ್ಲ, ನಾನು ಡಿವೋರ್ಸ್ ಕೊಡಲ್ಲ. ಬಟ್ ಶಿ ವಾಂಟೆಡ್ ಡಿವೋರ್ಸ್. ಸೊ ಲಾಸ್ಟ್ಲಿ ಡಿವೋರ್ಸ್ ಕೊಟ್ಟೆ ನಾನು. ಸೊ ನೋಡಿ, ಕೋರ್ಟಲ್ಲಿ ಕೌನ್ಸಿಲಿಂಗ್ ಮಾಡಬೇಕಾದ್ರೆ 3 ಸತಿ ಸರ್, 3 ಸರಿ ಮಗಳ ಜೊತೆ ಮಾತಾಡಬೇಕಾದ್ರೆ ಅಥವಾ ಇಲ್ಲಿ ಬಂದಾಗ ಮೀಟ್ ಮಾಡಿದಾಗ ಎಲ್ಲರೂ ಒಂದ್ಸರಿ ಆ ಮಗಳ ಬಾಯಲ್ಲಿ ಆ ಥರ ಬಂದಿದೆ, ಅಪ್ಪ ನಿನ್ನ ಜೊತೆ ಬಂದ್ಬಿಡ್ಲ ನಾನು ಅನ್ನೋ ಥರ? ಇಲ್ಲ, ಇಷ್ಟೊತ್ತವರೆಗೂ ನನ್ನ ಮಗಳದು ಬಾಯಲ್ಲಿ ಬಂದಿಲ್ಲ. ಬಟ್ ಐ ಥಿಂಕ್ ಇನ್ ಫ್ಯೂಚರ್ ಶಿ ಇಸ್ ವೆಲ್ ಮೆಚ್ಯೂರ್ಡ್. ಅವ್ರಿಗೆ ಗೊತ್ತು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಆ್ಯಂಡ್ ಡೆಫಿನೆಟ್ಲಿ ದೇವರಿದ್ದಾರೆ. ನಾನು
ಚಾನಲಲ್ಲಿ ಹೇಳಿದೆ, ದಿಸ್ ಕ್ಲಾಕ್ ವಾಚ್ ಅದು ಮೇಲೇನೂ ಇರುತ್ತೆ, ಸೈಡ್ಗೆ ಹೋಗುತ್ತೆ, ಕೆಳಗಡೆಗೆ ಹೋಗುತ್ತೆ, ತಿರ್ಗಾ ಸೈಡ್ಗೆ ಬರುತ್ತೆ, ತಿರ್ಗಾ ಮೇಲ್ಗಡೆ ಬರುತ್ತೆ. ಸೊ ಇವಾಗ ನನ್ನ ಟೈಮ್ ಕೆಳಗಡೆಗೆ ಹೋಗಿತ್ತು, ಈಗ ಮೇಲ್ಗಡೆಗೆ ಬರ್ತಾ ಇದೆ. ಸೊ ಐ ಆಮ್ ಜಸ್ಟ್ ಇನ್ ಬಿಟ್ವೀನ್ 45 to 60. ಅಂದರೆ 00, 15, 30, 45, 00. ಸೊ ದಟ್ 45 to 00 ಐ ಆಮ್ ಜಸ್ಟ್ ಇನ್ ಬಿಟ್ವೀನ್ ದ್ಯಾಟ್. ಆ ಡಿಸ್ಟೆನ್ಸ್ ನಾನು ಕವರ್ ಮಾಡ್ತೀನಿ ಸರ್. ಏನಂತ ಮಾತಾಡಿಸ್ತಾ ಮಗಳು? ಆ್ಯಕ್ಚುಲಿ ನೀವು ಬಿಟ್ಟು ಹೋದಾಗ ಏನೋ ಚಿಕ್ಕ ವಯಸ್ಸು, ಈಗ ಇಲ್ಲ ಸರ್, ಶಿ ಇಸ್ ವೆರಿ ಮಚ್ ಮೆಚ್ಯೂರ್ಡ್, ತುಂಬ ಸ್ಟ್ರಾಂಗ್ ಹಾರ್ಟೆಡ್ ಆಲ್ಸೋ. ಎಲ್ಲ ಪ್ರಶ್ನೆಗೆ ನಂತರನೇ ಸರ್, ಯಾರಿಗೂ ಹೆದರಲ್ಲ, ಹೆಂಗೆ ಹೇಳ್ಬೇಕು ಹಂಗೆ ಮಾತಾಡ್ತಾಳೆ, ನಗ್ನಗ್ತಾ ಇರ್ತಾಳೆ. ಯಾವ ಪ್ರಶ್ನೆಗೆ ಹೆಂಗೆ ಆನ್ಸರ್ ಮಾಡಬೇಕು ಅದೇ ಮಾಡ್ತಾಳೆ. ಏನು ಕಿವಿಗೆ ಬೀಳ್ಸ್ಕೋಬೇಕು ಬೀಳ್ಸ್ಕೋಬಾರ್ದು ಅಷ್ಟೇ ಬೀಳ್ಸ್ಕೊತಾಳೆ, ಬಾಕಿದೆಲ್ಲ ಬಿಟ್ಟಾಕ್ತಾಳೆ. ಅದಕ್ಕೋಸ್ಕರನೇ ಶಿ ಈಸ್ ಆಲ್ಸೋ ಹ್ಯಾಪಿ, ಫಾದರ್ ಈಸ್ ಆಲ್ಸೋ ಹ್ಯಾಪಿ. ಆ ಎಮೋಷನ್ಸ್ ಫೀಲ್ ಇದೆ. ಯಾಕೆಂದ್ರೆ ನೀವು ಬಿಟ್ಟು ಹೋದಾಗ ನಾನು ಚಿಕ್ಕ ವಯಸ್ಸು, ಅದಕ್ಕೆ ಕೇಳ್ತಾ ಇರೋದು. ಅಪ್ಪನ ಪ್ರೀತಿ ಅದಿನ್ನೂ ತಲೆ ಹೋಗುವಂಥ ಏಜ್ ಅಲ್ಲ ಅದು, ಆ ಟೈಮಲ್ಲಿ ಬಿಟ್ಟು ಹೋಗಿರೋದು. ಈಗ ಅವರು ತುಂಬ ಎಮೋಷ್ನಲಿ ನಿಮ್ಮ ಕನೆಕ್ಟ್ ಆಗ್ತಾರ ಫಾದರ್ ಅನ್ನೋ ಫೀಲಲ್ಲಿ ಅಂತ? ನನ್ನ ಪ್ರಕಾರ ಎಸ್ ಸರ್. ಯಾಕಂದ್ರೆ ನಾನು ಯಾವಾಗಲೂ ಫೋನ್ ಮಾಡಿದ್ರೇನು ವಿ ಸ್ಪೀಕ್ ಫಾರ್ ಅವರ್ಸ್ ಟುಗೆದರ್ ಸರ್. ಓಹೋ ಸೂಪರ್. ಪಾಪ ಇದು ಪಾಪ ಅದು ಹಿಂಗೆ ಹಂಗೆ. ಒಂದ್ಸತಿ ಪಾಪ ಅಂತಾಳೆ, ಒಂದ್ಸತಿ ಡ್ಯಾಡಿ ಅಂತಾಳೆ, ಒಂದ್ಸತಿ ನಾನಾ ಅಂತಾಳೆ. ಐ ಸೆಡ್ ಇಟ್ಸ್ ಓಕೆ. ಐ ಆಮ್ ವೆರಿ ಹ್ಯಾಪಿ ಸರ್. ಐ ಆಮ್ ವೆರಿ ಹ್ಯಾಪಿ ವಿತ್ ದ ವೇ ಪವಿತ್ರ ಗೌಡ ಹ್ಯಾಸ್ ಬ್ರಾಟ್ ಅಪ್. ಅಮ್ಮನ ಬಗ್ಗೆ ಮಾತಾಡ್ತೀರಾ ಮಿಡ್ಲಲ್ಲಿ ಮಗಳ ಜೊತೆ ಮಾತಾಡ್ಬೇಕಾದ್ರೆ? ಎಸ್ ಸರ್, ಅಫ್ಕೋರ್ಸ್, ಡೆಫಿನೆಟ್ಲಿ 1-2 ಪಾಯಿಂಟ್ಸ್ ಬರುತ್ತೆ. ನಾನು ಯಾವಾಗಲೂ ಒಂದೇ ಮಾತು ಹೇಳೋದು ನನ್ನ ಮಗಳಿಗೆ, ಚಿಕ್ಕವರಿಂದನು ಇಷ್ಟೊತ್ತವರೆಗೂ ನಾನು ಒಂದೇ ಮಾತು ಹೇಳೋದು, ಟೇಕ್ ಕೇರ್ ಆಫ್ ಯುವರ್ ಮಾಮ್. ಶಿ ಈಸ್ ನಾಟ್ ದ್ಯಾಟ್ ಇಮೋಷ್ನಲ್, ಟೇಕ್ ಕೇರ್ ಆಫ್ ಯುವರ್ ಮಾಮ್. ಬೇಕಾದರೆ ನೀವು ನನ್ನ ಮಗಳಿಗೆ ನಿಮಗೆ ಯಾವಾಗಾದರೂ ಇಫ್ ಯು ಗೆಟ್ ಎ ಚಾನ್ಸ್ ಮಾತಾಡೋಕ್ಕೆ ಕೇಳಿ, ಪಾಪ ಏನು ಹೇಳ್ತಾ ಇದ್ರು ಅಂತ. ಶಿ ವಿಲ್ ಸೇ ಓನ್ಲಿ ಒನ್ ಥಿಂಗ್, ಪಾಪ ಸೇಸ್ ಟೇಕ್ ಕೇರ್ ಆಫ್ ಮಾಮ್. I never said take care of yourself. I always said take care of your mom. ಬಟ್ ಈ ಇಶ್ಯೂಸು, ಈ ಕಾಂಟ್ರವರ್ಸಿಸ್ಗಳು ತುಂಬ ದಿನದಿಂದಲೇ ಇದೆ. ದರ್ಶನ್, ಈ ಪವಿತ್ರ ಗೌಡ, ವಿಜಯಲಕ್ಷ್ಮಿ, ಇದೊಂದು ಇಲ್ಲೇ ಸುತ್ತಾಡ್ತಾ ಇರೋದು. ನಿಮ್ಮ ಮಗಳ ಜೊತೆ ಮಾತಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಅವ್ರ ಹೆಸರು ತೊಗೊಂಡಿದ್ದು ಉಂಟ? ಆ ಮಗಳಾಗಲಿ ಅಥವಾ ನೀವು? ಇಲ್ಲ, me and my daughter we never talk about Darshan because ನನ್ನ ಮಗಳಿಗೆ ಅವಳಿಗೆ ಕ್ಲಿಯರ್ ಗೊತ್ತು ದಟ್ ದರ್ಶನ್ ಇಸ್ ನಾಟ್ ಮೈ ಫಾದರ್. ಶಿ ನೋಸ್. ಅವ್ಳು ನನಗೆ ಹೇಳೋದು, ಪಾಪ ಐ ನೆವರ್ ಕಾಲ್ ಹಿಮ್ ಪಾಪ. ಹೌದಾ? ಅವ್ಳು ನನ್ಗೆ ಹೇಳಿದಾಳೆ, ಐ ಡೋಂಟ್ ನೋ ವಾಟ್ ಶಿ ಕಾಲ್ಸ್, ಬಟ್ ಶಿ ಸೇಸ್ ಪಾಪ ಯು ಆರ್ ಮೈ ಪಾಪ. ಅದು ನನಗೆ ಗೊತ್ತು. ಸೊ ಬೇರೆಯವರು ಏನು ಮಾತಾಡ್ತಾರೋ ಅದಕ್ಕೆ ನಾನೇ ತಲೆ ಕೆಡಿಸ್ಕೋಬೇಕು? ನನ್ನ ಮಗಳು ಯಾಕೆ ತಲೆ ಕೆಡಿಸ್ಕೋಬೇಕು ಅದಕ್ಕೆ? ಬಟ್ ತುಂಬಾ ಇಷ್ಟಪಟ್ಟು ದರ್ಶನ್ ಜೊತೆ ಒಂದು ಡ್ಯಾನ್ಸ್ ಎಲ್ಲ ಮಾಡಿದ್ದು. ಅದು ಬರ್ಡೇ ಡ್ಯಾನ್ಸ್ ಇದೆ, ಮಾಡಲಿ ಸರ್, ಅದಕ್ಕೇನಿದೆ. ಹರ್ಟ್ ಆಗ್ಲಿಲ್ವಾ ನಿಮಗೆ? ಯಾಕೆ ಹರ್ಟ್ ಆಗುತ್ತೆ ಸರ್? ಈವನ್ ಇನ್ಫ್ಯಾಕ್ಟ್ ಐ ಶುಡ್ ಬಿ ಹ್ಯಾಪಿ ದಟ್ ಮೈ ಡಾಟರ್ ಇಸ್ ಡ್ಯಾನ್ಸಿಂಗ್ ವಿತ್ ಸೂಪರ್ ಸ್ಟಾರ್ ಅಲ್ವಾ? ಇವಾಗ ನಿಮ್ಮ ಮಗನೇ ಸೂಪರ್ ಸ್ಟಾರ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗಲ್ವಾ? ಎಲ್ಲ ಓಕೆ, ಬಟ್ ಆದ್ರೆ ಈ ತರ ರೂಮರ್ಸ್ ಗಳು ಇದ್ದಾಗ ಮಾಡಿದ್ರೆ. ರೂಮರ್ಸ್ ಸರ್, ರೂಮರ್ಸ್ ಯಾರು ಸ್ಪ್ರೆಡ್ ಮಾಡ್ತಾರೆ? ನಮ್ ತರ ಜನ. ದೇವ್ರ ಬಾಯಿ ಕೊಟ್ಟಿದ್ದಾರೆ, ಏನಾದ್ರೂ ಮಾತಾಡ್ಬೇಕಲ್ವಾ? ಮಾತಾಡ್ತಾರೆ, ಮಾತಾಡ್ಲಿ. ನಿಜ ಏನೋ ಅವ್ರಿಗೆ ಗೊತ್ತು ಅಷ್ಟೇ. ಐ ನೆವರ್ ಟೇಕ್ ಇಟ್ ರಾಂಗ್ ಸರ್. ಐ ವಿಲ್ ನೆವರ್ ಟೇಕ್ ಇಟ್ ರಾಂಗ್. ಅವ್ರ ಪರ್ಸ್ನಲಿ ಏನಿದ್ರು ನಾನು ಕಣ್ಣಿಂದ ನೋಡಿಲ್ಲ. ಜನ ಹೇಳೋದು ಅಷ್ಟೇ ಅಲ್ವಾ? ಜನ ಏನಾದ್ರು ಹೇಳ್ತಾರೆ, ನಾನು ಹೇಳ್ತೀನಿ. ನನಗೆ ಮುಖೇಶ್ ಅಂಬಾನಿ ಗೊತ್ತು, ಟಾಟಾ ಬಿರ್ಲಾ ಗೊತ್ತು. ನಿಜನಾ? ಇಲ್ಲ ಅಲ್ವಾ? ಹೇಳಕ್ ಏನಾಗತ್ತೆ? ಹೇಳಕ್ ಹೇಳಿ.